Hi friends, welcome back to ABG ಸ್ಪೋಕನ್ ಇಂಗ್ಲಿಷ್ ಕ್ಲಾಸಸ್. ಇವತ್ತಿನ ಈ ತರಗತಿಯಲ್ಲಿ ನಾವು ಪ್ರೇಜಸ್ ಪದ ಸಮುಚ್ಚಯಗಳು ಎಂಬ ಒಂದು ವಿಷಯವನ್ನು ಈ ಒಂದು ತರಗತಿಯಲ್ಲಿ ಅಧ್ಯಯನ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ಇಂಗ್ಲಿಷ್ ಭಾಷಾ ಕಲಿಕೆಯಲ್ಲಿ ಅತಿ ಮುಖ್ಯವಾಗಿ ನಾವು ತಿಳಿದುಕೊಳ್ಳಲೇಬೇಕಾಗಿರತಕ್ಕಂತಹ ವೆರಿ ಇಂಪಾರ್ಟೆಂಟ್ ಟಾಪಿಕ್ ದಟ್ ಈಸ್ ಪ್ರೇಜಸ್. ಈ ಒಂದು ಪ್ರೇಜಸ್ಗಳನ್ನ ನಾವೀಗ ಅಧ್ಯಯನ ಮಾಡೋಣ. ನಾವು ಕಲಿಯುವಂತಹ ಒಂದು ಇಂಗ್ಲೀಷ್ ಭಾಷೆಯಲ್ಲಿ ಇವುಗಳ ಬಳಕೆ ಯಥೇಚ್ಛವಾಗಿರುತ್ತೆ. ಸಾಕಷ್ಟು ಬಾರಿ ಈ ಒಂದು ಪ್ರೇಜಸ್ಗಳನ್ನ ಉಪಯೋಗ ಮಾಡಿರ್ತಾರೆ. ಆ ಒಂದು ಪ್ರೇಜಸ್ಗಳ ಬಗ್ಗೆ ಇವತ್ತು ನಾವು ಅಧ್ಯಯನ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ ಸ್ನೇಹಿತರೆ. ಇಲ್ಲಿಯವರೆಗೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಈಗ ತರಗತಿಯನ್ನು ಆರಂಭಿಸೋಣ. ಪ್ರೇಜಸ್ ಪದ ಸಮುಚ್ಚಯಗಳು ಅಂತ ಕರಿತಾ ಇದ್ದೇವೆ. There are a large number of verbal, adjectival, noun and adverbial phrases in English. ನಾವು ಇಂಗ್ಲೀಷ್ನಲ್ಲಿ ವಿಧವಾಗಿರ್ತಕ್ಕಂತಹ ಫ್ರೇಸಸ್ಗಳನ್ನ ನೋಡ್ಬೋದಾಗಿದೆ. ಅಲ್ಲಿ ವರ್ಬಲ್ ಅಂದರೆ ಕ್ರಿಯಾಪದದೊಂದಿಗೆ, ಅಡ್ಜೆಕ್ಟಿವ್ ಅಂತಂದರೆ ವಿಶೇಷಣದೊಂದಿಗೆ, ನೌನ್ ನಾಮಪದದೊಂದಿಗೆ ಆ್ಯಂಡ್ ಅಡ್ವರ್ಬಲ್ ಅಂತಂದರೆ ಕ್ರಿಯಾ ವಿಶೇಷಣದೊಂದಿಗೆ ಬರ್ತಕ್ಕಂತಹ ಪದ ಸಮುಚ್ಚಯಗಳನ್ನ ನೋಡ್ಬೋದಾಗಿದೆ ಇಂಗ್ಲೀಷ್ ಭಾಷೆಯಲ್ಲಿ. They are very useful in making the language beautiful and precise ಅಂತ ಹೇಳ್ತಾ ಇದ್ದಾರೆ. ಅಂದರೆ ಈ ಪ್ರೇಜಸ್ಗಳು ಏನು ಮಾಡ್ತವೆ ಅಂದರೆ ಭಾಳಷ್ಟು ಉಪಯೋಗಕಾರಿಯಾಗಿವೆ. ಮೇಕಿಂಗ್ ದ ಲ್ಯಾಂಗ್ವೇಜ್ ಒಂದು ಭಾಷೆಯನ್ನು ಸುಂದರಗೊಳಿಸಲಿಕ್ಕೆ ಮತ್ತು ನಿಖರಗೊಳಿಸಲಿಕ್ಕೆ ಈ ಒಂದು ಪ್ರೇಜಸ್ಗಳು ತುಂಬ ಸಹಾಯಕವಾಗಿವೆ ಸ್ನೇಹಿತರೆ. ಈಗ ಇಲ್ಲಿ ಬರ್ತಕ್ಕಂತಹ ಫ್ರೇಸಲ್ ವರ್ಬ್ಗಳ ಅರ್ಥವನ್ನು ನೋಡ್ತಾ ಹೋಗೋಣ. ಆ್ಯಕ್ಟ್ ಫಾರ್ ಅನ್ನೋ ಒಂದು ಅರ್ಥ ಏನಾಗುತ್ತೆ ಅಂದರೆ ಆಫಿಸಿಯೇಟ್, ಇನ್ನೊಬ್ಬರ ಸ್ಥಾನದಲ್ಲಿ ಕೆಲಸ ಮಾಡುವಂಥ ಅರ್ಥ ಆಗುತ್ತೆ. ಆ್ಯಕ್ಟ್ ಆನ್ ಅಂತಂದರೆ ಅನುಸಾರವಾಗಿ ನಡೆ, ಆ್ಯಕ್ಟ್ ಅಕಾರ್ಡಿಂಗ್ ಟು ಅಂತ ಅರ್ಥ ಆಗುತ್ತೆ. ಅದೇ ತೆರನಾಗಿ ಆ್ಯಕ್ಟ್ ಅಫಾನ್ ಅಂತಂದರೆ ಆ್ಯಕ್ಟ್ ಇನ್ ಅಕಾರ್ಡೆನ್ಸ್ ವಿತ್, ಅಂತೆ ಮಾಡುವಂಥ ಅರ್ಥ ಆಗುತ್ತೆ ಸ್ನೇಹಿತರೆ. ಇನ್ನು ಬ್ಯಾಕ್ ಅಂತಕ್ಕಂಥ ಒಂದು ಪದದ ಪ್ರೇಜಸ್ಗಳನ್ನ ನೋಡೋಣ. ಬ್ಯಾಕ್ ಔಟ್ ಅಂದರೆ ವಿತ್ಡ್ರಾ, ಹಿಂದೆ ಸರಿಯುವುದು. ಬ್ಯಾಕಪ್ ಅಂದರೆ ಬೆಂಬಲ ನೀಡು ಅಥವಾ ಸಪೋರ್ಟ್ ಅಂಥೇಳಿ ಅರ್ಥ ಆಗುತ್ತೆ. ಬಿಯರ್ ಅನ್ನುವಂಥದ್ರ ಒಂದು ಪ್ರೇಜಸ್ನ ನೋಡೋಣ. ಬಿಯರ್ ಅವೇ ಅಂತಂದರೆ ಗೆಲ್ಲು. ಬಿಯರ್ ಡೌನ್ ಅಂತಂದರೆ ಹತ್ತಿಕ್ಕುವುದು. ಬಿಯರ್ ಔಟ್ ಅಂದರೆ ಕನ್ಫರ್ಮ್ ಖಚಿತಪಡಿಸು. ಬಿಯರ್ ಅಫಾನ್ ಅಂದರೆ ಬಿ ರಿಲೇಟೆಡ್ ಸಂಬಂಧಿಸಿರುವುದು ಅಂತ ಅರ್ಥ ಆಗುತ್ತೆ. ಬಿಯರ್ ವಿತ್ ಅಂದರೆ ಬಿ ಪೇಷಂಟ್ ಸಹಿಸಿಕೊಂಡಿರು ಅಂತ ಅರ್ಥ ಆಗುತ್ತೆ. ಬ್ರೇಕ್ ಡೌನ್ ಅಂದರೆ ಎರಡು ಅರ್ಥ ಕೊಡುತ್ತೆ. ಫೇಲ್ ಅಂತ ಅರ್ಥ ಕೊಡುತ್ತೆ. ಟು ಬಿ ಫುಲ್ ಆಫ್ ಗ್ರೀಫ್ ಅಂತ ಅರ್ಥ ಕೊಡುತ್ತೆ. ಕೆಟ್ಟು ಹೋಗು ಅಥವಾ ದುಃಖಿಸು ಎನ್ನುವ ಅರ್ಥವನ್ನು ಬ್ರೇಕ್ ಡೌನ್ ಕೊಡುತ್ತೆ. ಇನ್ನು ಬ್ರೇಕ್ ಇಂಟು ಅಂತಂದರೆ ಬಲವಂತವಾಗಿ ಒಳನುಗ್ಗು ಅಥವಾ ಕಳುವು ಮಾಡುವಂಥ ಅರ್ಥ ಆಗುತ್ತೆ. ಬ್ರೇಕಫ್ ಅಂತಂದರೆ ಸ್ಟಾಪ್, ಡಿಸ್ಕಂಟಿನ್ಯೂ ನಿಲ್ಲಿಸಿ ಬಿಡುವಂಥ ಅರ್ಥ ಆಗುತ್ತೆ. ಅದೇ ತೆರನಾಗಿ ಬ್ರೇಕ್ಔಟ್, ಎಸ್ಕೇಪ್ ಪಲಾಯನ ಮಾಡು. ಬಿಗಿನ್ ಆರ್ ಅರೈಸ್ ಪ್ರಾರಂಭವಾಗು, ಈ ಎರಡು ಅರ್ಥಗಳನ್ನು ಹೊಂದಿದೆ. ಬ್ರೇಕಫ್ ಅಂತಂದರೆ ಜಗಳ ನಿಲ್ಲಿಸು ಅಥವಾ ಡಿಸ್ಪರ್ಸ್ ಚದುರಿಸು ಅನ್ನುವಂಥ ಅರ್ಥವನ್ನು ಕೊಡುತ್ತೆ. ಬ್ರಿಂಗ್ ಅಬೌಟ್ ಅಂತಂದರೆ ಜಾರಿಯಲ್ಲಿ ತರುವುದು ಅಂತ ಅರ್ಥ ಆಗುತ್ತೆ. ಬ್ರಿಂಗ್ ಫಾರ್ತ್ ಕಾರಣವಾಗು. ಗಿವ್ ರೈಸ್ ಟು ಅಂತ ಅರ್ಥ ಕೊಡುತ್ತೆ. ಬ್ರಿಂಗ್ ಇನ್ ಅಂತಂದರೆ ಅರ್ನ್ ಆದಾಯ ಅಂತ ಅರ್ಥ ಕೊಡುತ್ತೆ. ಬ್ರಿಂಗ್ ಆನ್ ಅಂತಂದರೆ ಉಂಟು ಮಾಡು. ಬ್ರಿಂಗ್ ಔಟ್ ಬಹಿರಂಗಪಡಿಸು. ಪಬ್ಲಿಷ್ ಪ್ರಕಟಿಸು, ಎರಡು ಅರ್ಥವನ್ನು ಕೊಡುತ್ತೆ. ಬ್ರಿಂಗ್ ಅಪ್ ರೀಡ್ ಅಂತ ಮಕ್ಕಳ ಲಾಲನೆ ಪಾಲನೆ ಮಾಡೋದಕ್ಕೆ ಬ್ರಿಂಗ್ ಅಪ್ ಅಂತ ಕರಿತೇವೆ. ಕಾಲ್ ಫಾರ್ ಇಲ್ಲಿ ಆಲ್ಫಾಬೆಟ್ ಸಿನಿಂದ ಆರಂಭ ಆಗಿದೆ. ರಿಕ್ವೈರ್ ಡಿಮ್ಯಾಂಡ್ ಎರಡು ಅರ್ಥವನ್ನು ಕೊಡುತ್ತೆ. ಅವಶ್ಯಕತೆ ಕೇಳು ಅನ್ನುವಂಥ ಅರ್ಥವನ್ನು ಕಾಲ್ ಫಾರ್ ಕೊಡುತ್ತೆ. ಕಾಲ್ ಆಫ್ ಅನ್ನೋದು ಎಂಡ್ ಕ್ಯಾನ್ಸಲ್ ಕೊನೆಗೊಳ್ಳು ರದ್ದುಪಡಿಸು ಅನ್ನುವಂಥ ಅರ್ಥವನ್ನು ಕೊಡುತ್ತೆ. ಕಾಲ್ ಆನ್ ಅಂದರೆ ಗೋ ಟು ವಿಸಿಟ್ ಭೇಟಿಯಾಗು ಎನ್ನುವ ಅರ್ಥವನ್ನು ಕೊಡುತ್ತೆ. ಕಾಲ್ ಆಫ್ ಅಂತಂದರೆ ಕರೆ ಅಥವಾ ನೆನಪು ಮಾಡಿಕೊ ಅನ್ನುವಂಥ ಅರ್ಥವನ್ನು ಕೊಡುತ್ತೆ. ಕ್ಯಾರಿ ಆನ್ ಅಂತಂದರೆ ಮುಂದುವರಿಸು. ಕ್ಯಾರಿ ಔಟ್ ಅಂದರೆ ಪರ್ಫಾರ್ಮ್ ನೆರವೇರಿಸು ಎಂದು ಅರ್ಥ ಕೊಡುತ್ತೆ. ಕಮ್ ಅಬೌಟ್
ಅಂತಂದರೆ ಸಂಭವಿಸು. ಕಮ್ ಅಕ್ರಾಸ್ ಅನಿರೀಕ್ಷಿತವಾಗಿ ನೋಡು. ಕಮ್ ರೌಂಡ್ ಚೇತರಿಸು ಅಥವಾ ಮನಸ್ಸು ಬದಲಾಯಿಸಿ ಒಪ್ಪಿಕು ಅಂತ ಅರ್ಥ ಆಗುತ್ತೆ. ಕಮ್ ಇನ್ ಅಂತಂದಾಗ ತಲುಪು ಅಂತ ಅರ್ಥ ಕೊಡುತ್ತೆ. ಕಮ್ ಇಂಟು ಅಂತಂದರೆ ಹಕ್ಕು ಪಡೆ ಅಂತ ಅರ್ಥ ಕೊಡುತ್ತೆ. ಕಮ್ ಆಫ್ ಅಂತಂದರೆ ಫಲಿತಾಂಶ ಬರು. ಕಮ್ ಆಫ್ ಅಂದರೆ ಸಂಭವಿಸು. ಕಮ್ ಟು ಅಂದರೆ ಬಿಲ್ ಆಗು ಅಂತ ಅರ್ಥ ಆಗುತ್ತೆ. ಅಮೌಂಟ್ ಟು ಅಂತ ಅರ್ಥ ಆಗುತ್ತೆ. ಇದಕ್ಕೆ ಎರಡು ಅರ್ಥ ಇದೆ. ಮೂರ್ಛೆಯಿಂದ ಚೇತರಿಸಿಕು ಅಂತಲೂ ಅರ್ಥ ಆಗುತ್ತೆ. ಕಮ್ ಆಫ್ ಅಂತಂದರೆ ಮೇಲೆ ಬರು. ಕಮ್ ಅಫಾನ್ ಅಂತಂದರೆ ಆಕಸ್ಮಿಕವಾಗಿ ನೋಡು ಅಂತ ಅರ್ಥ ಆಗುತ್ತೆ. ಕಟ್ ಡೌನ್ ಅಂದರೆ ಕಡಿಮೆ ಮಾಡು ಅಂತ ಅರ್ಥ ಆಗುತ್ತೆ. ಕಟ್ ಆಫ್ ಅಂತಂದರೆ ಮಧ್ಯದಲ್ಲಿ ನಿಲ್ಲಿಸು ಅಥವಾ ಬೇರ್ಪಡಿಸು ಅಂತ ಅರ್ಥ ಆಗುತ್ತೆ. ಕಟ್ ಆಫ್ ಅಂತಂದರೆ ದುಃಖಿಸು. ಡೂ ಫಾರ್ ಅಂತಂದರೆ ಸೂಕ್ತವಾಗು. ಡೂ ವಿತ್ ಅಂದರೆ ನಡೆಸು. ಡೂ ವಿದೌಟ್ ಅಂದರೆ ಇಲ್ಲದೆ ನಡೆಸು. ಡ್ರಾ ಬ್ಯಾಕ್ ಹಿಂತೆಗೆದುಕೋ. ಡ್ರಾ ಇಂಟು ಒಳಗೆ ಎಳೆದುಕೋ. ಡ್ರಾ ಆಫ್ ಪ್ರಿಪೇರ್ ಅಂದರೆ ಸಿದ್ಧಪಡಿಸು. ಡ್ರಾ ಆಫ್ ಅಂದರೆ ಪ್ರಿಪೇರ್ ಅಂತ ಸಿದ್ಧಪಡಿಸು ಅಂತ ಅರ್ಥ ಆಗುತ್ತೆ. ಡ್ರಾ ಔಟ್ ಗೆಟ್ ಇನ್ಫಾರ್ಮೇಷನ್ ಫ್ರಾಮ್ ವಿಷಯವನ್ನು ಹೊರಗೆಡೆ. ಡ್ರಾ ಇನ್ ಪೂರ್ವ ಸೂಚನೆ ಇಲ್ಲದೆ ಭೇಟಿಯಾಗು. ಡ್ರಾಪ್ ಔಟ್ ಅಂದರೆ ಬಿಟ್ಟು ಬಿಡು. ಪಾಲ್ ಬ್ಯಾಕ್ ಹಿಂಜರಿ ಹಿಮ್ಮೆಟ್ಟು. ಪಾಲ್ ಬಿಹೈಂಡ್ ಅಂದರೆ ಹಿಂದೆ ಬೀಳು ಪ್ರಗತಿ ಹೊಂದದಿರು. ಫಾಲ್ ಇನ್ ಸಾಲಿನಲ್ಲಿ ನಿಲ್ಲು ಲೈನ್ ಅಪ್ ಅಂತ ಹೇಳ್ತಾರೆ. ಫಾಲ್ ಇನ್ ವಿತ್ ಮೀಟ್ ಬೈ ಆಕ್ಸಿಡೆಂಟ್ ಆಕಸ್ಮಿಕವಾಗಿ ಭೇಟಿಯಾಗು. ಫಾಲ್ ಆಫ್ ಅಂತಂದರೆ ಡಿಕ್ರೀಸ್ ಕಡಿಮೆಯಾಗು. ಫಾಲ್ ಔಟ್ ಅಂತಂದರೆ ಜಗಳವಾಡು. ಫಾಲ್ ಥ್ರೂ ಅಂದರೆ ಫೇಲ್ ಅಸಫಲವಾಗು. ಗೆಟ್ ಅಹೆಡ್ ಮುಂಚೂಣಿಯಲ್ಲಿರು. ಗೆಟ್ ಅಹೆಡ್ ಆಫ್ ಅಂದರೆ ಮುಂದೆ ಸಾಗು. ಗೆಟ್ ಅಲಾಂಗ್ ಸ್ನೇಹದಿಂದಿರು. ಗೆಟ್ ಅರೌಂಡ್ ಸರ್ಕ್ಯುಲೇಟ್ ಪ್ರಸಾರವಾಗು. ಗೆಟ್ ಅವೇ ಎಸ್ಕೇಪ್. ಗೆಟ್ ಬ್ಯಾಕ್ ಫ್ರಾಮ್ ರಿಟರ್ನ್. ಗೆಟ್ ಡೌನ್ ಇಳಿ. ಗೆಟ್ ಆಫ್ ವಾಹನದಿಂದ ಇಳಿ. ಗೆಟ್ ಆನ್ ವಾಹನವನ್ನು ಹತ್ತು. ಗೆಟ್ ಓವರ್ ರೋಗಮುಕ್ತನಾಗು. ಗೆಟ್ ಥ್ರೂ ಮುಗಿಸು. ಗೆಟ್ ಅಪ್ ಏಳುವುದು. ಗೆಟ್ ಅವೇ ವಿತರಿಸು. ಗಿವ್ ಬ್ಯಾಕ್ ರಿಟರ್ನ್ ಗಿವ್ ಅವೇ ಅಂತ ಇದೆ, ವಿತರಿಸು. ಗಿವ್ ಬ್ಯಾಕ್ ಹಿಂತಿರುಗಿಸು. ಗಿವ್ ಇನ್ ಸೋಲೊಪ್ಪು. ಗಿವ್ ಅಪ್ ಬಿಟ್ಟು ಬಿಡು. ಗೋ ಅಹೆಡ್ ಮುಂದುವರಿಸು. ಗೋ ಅಲಾಂಗ್ ವಿತ್ ಜೊತೆಗೆ ಹೋಗು. ಗೋ ಅರೌಂಡ್ ಎರಡು ಅರ್ಥ ಆಗುತ್ತೆ. ಪಸರಿಸು ಸಾಕಾಗು ಅಂತ ಅರ್ಥ ಆಗುತ್ತೆ. ಗೋ ಬ್ಯಾಕ್ ಆನ್ ಮಾತಿಗೆ ತಪ್ಪು. ಗೋ ಫಾರ್ ಹಲ್ಲೆ ನಡೆಸು ಅಂತ ಅರ್ಥ ಆಗುತ್ತೆ. ಗೋ ಆಫ್ ಅಂತಂದರೆ ಎರಡು ಅರ್ಥ ಆಗುತ್ತೆ, ಮೂರು ಅರ್ಥ ಇದ್ದಾವೆ. ಹೊರಡು, ಚೆನ್ನಾಗಿ ನಡೆಯು, ಸ್ಫೋಟಿಸು ಅಂತ ಅರ್ಥ ಆಗುತ್ತೆ. ಗೋ ಆನ್ ಅಂದರೆ ಆಗು, ಸಂಭವಿಸು ಅಥವಾ ಮುಂದುವರಿಸು ಅಂತ ಅರ್ಥ ಆಗುತ್ತೆ. ಗೋ ಔಟ್ ಆರಿ ಹೋಗು ಅಂತ ಅರ್ಥ ಆಗುತ್ತೆ. ಗೋ ಥ್ರೂ ಕಷ್ಟಪಡು, ಪರಾಮರ್ಶಿಸು ಎಂದು ಅರ್ಥವಾಗುತ್ತದೆ. ಗೋ ವಿತ್ ಸರಿ ಹೊಂದು. ಗೋ ವಿದೌಟ್ ಇಲ್ಲದೆ ನಿಭಾಯಿಸು. ಇನ್ನು ಎಚ್ ಆಲ್ಫಾಬೆಟ್ ಮೇಲೆ ಹೋಲ್ಡ್ ಬ್ಯಾಕ್ ಅಂದರೆ ಹಿಂದೆ ಸರಿ, ಗುಟ್ಟಿನಲ್ಲಿಡು ಎಂಬ ಅರ್ಥವನ್ನು ಕೊಡುತ್ತದೆ. ಹೋಲ್ಡ್ ಆನ್ ಅಂದರೆ ಹತೋಟಿಯಲ್ಲಿಟ್ಟುಕೊಳ್ಳು. ಹೋಲ್ಡ್ ಆನ್ ಅಂದರೆ ಸ್ವಲ್ಪ ಹೊತ್ತು ತಡೆ ಹಿಡಿ ಅಥವಾ ಫೋನ್ ಕಾದಿಡು. ಹೋಲ್ಡ್ ಔಟ್ ಪಟ್ಟು ಹಿಡಿದು ನಿಲ್ಲು. ಹೋಲ್ಡ್ ಓವರ್ ಮುಂದಕ್ಕೆ ಹಾಕು. ಹೋಲ್ಡ್ ಅಪ್ ತಡವಾಗಿ ಬಲವಂತವಾಗಿ ನಿಲ್ಲಿಸು ಎಂದು ಅರ್ಥವನ್ನು ಕೊಡುತ್ತದೆ. ಇನ್ನು ಆಲ್ಫಾಬೆಟ್ ಕೆ ಕೀಪ್ ಅವೇ ಅಂದರೆ ದೂರವಿರು. ಕೀಪ್ ಬ್ಯಾಕ್ ದೂರವಿಡು ಅಥವಾ ಮುಚ್ಚಿಡು ಅನ್ನುವಂಥ ಅರ್ಥವನ್ನು ಕೊಡುತ್ತೆ. ಕೀಪ್ ಆಫ್ ಅಂತಂದರೆ ದೂರವಿಡು. ಕೀಪ್ ಆನ್ ಅಂದರೆ ತೋಡುವುದನ್ನು ಮುಂದುವರಿಸು. ಕೀಪ್ ಟು ಅಂದರೆ ಅಂಟಿಸಿಕೊಳ್ಳು ಅಥವಾ ಪಾಲಿಸು. ಕೀಪ್ ಅಪ್ ಅಂತಂದರೆ ಉಳಿಸಿಕೋ, ಕಡಿಮೆಯಾಗಲು ಬಿಡದಿರು, ಕಾಪಾಡು ಎಂಬ ಅರ್ಥವನ್ನು ಕೊಡುತ್ತದೆ. ನಾಕ್ ಅಬೌಟ್ ಅಡ್ಡಾಡು.
ನಾಕ್ ಡೌನ್ ಹೊಡೆದು ಬೀಳಿಸು ಅನ್ನುವಂಥ ಅರ್ಥವನ್ನು ಕೊಡುತ್ತದೆ. ಲೈ ಡೌನ್ ಅಂದರೆ ಸ್ಥಾಪಿಸು, ತ್ಯಾಗ ಮಾಡು ಅನ್ನುವಂಥ ಅರ್ಥ ಕೊಡುತ್ತೆ. ಲೈ ಆಫ್ ಕೆಲಸದಿಂದ ವಜಾ ಮಾಡು. ಲೈ ಔಟ್ ವಿನ್ಯಾಸ ರಚಿಸು. ಲೈ ಆಫ್ ಹಾಸಿಗೆ ಹಿಡಿ. ಲೆಟ್ ಡೌನ್ ನಿರಾಶೆ ಮಾಡು. ಲೆಟ್ ಆಫ್ ಬಿಟ್ಟು ಬಿಡು. ಲೆಟ್ ಔಟ್ ಹೊರಗಡೆ ಬಿಡು, ಬಾಡಿಗೆಗೆ ಕೊಡು ಅನ್ನುವಂಥ ಅರ್ಥವನ್ನು ಕೊಡುತ್ತೆ. ಲೆಟ್ ಆಫ್ ಕಡಿಮೆಯಾಗು. ಲುಕ್ ಆಫ್ಟರ್ ನೋಡಿಕೋ. ಲುಕ್ ಡೌನ್ ಅಫಾನ್ ಕೀಳು ಮಾಡು. ಲುಕ್ ಫಾರ್ ಸರ್ಚ್ ಹುಡುಕು ಅನ್ನುವಂಥ ಅರ್ಥವನ್ನು ಕೊಡುತ್ತೆ. ಲುಕ್ ಇಂಟು ತನಿಖೆ ಮಾಡು. ಲುಕ್ ಓವರ್ ಪರೀಕ್ಷಿಸು. ಲುಕ್ ಆಫ್ ರೈಸಿಂಗ್ ಸರ್ಚ್ ಪೇ ಅ ವಿಸಿಟ್ ಹೆಚ್ಚಾಗು, ಹುಡುಕು, ಭೇಟಿಯಾಗು. ಇನ್ನು ಕ್ಯಾಪಿಟಲ್ ಆಲ್ಫಾಬೆಟ್ ಎಂ. ಮೇಕ್ ಅವೇ ವಿತ್ ಸ್ಟೀಲ್ ಕದಿ ಅಂತ ಅರ್ಥ ಆಗುತ್ತೆ. ಮೇಕ್ ಫಾರ್ ಸಹಾಯವಾಗು. ಮೇಕ್ ಆಫ್ ಅಂಡರ್ಸ್ಟ್ಯಾಂಡ್ ತಿಳಿದುಕೋ. ಆಮೇಲೆ ಕುಡ್ ಮೇಕ್ ಆಫ್ ಅಂತಂದರೆ ತಕ್ಷಣ ಜಾಗ ಖಾಲಿ ಮಾಡು. ಮೇಕ್ಔಟ್ ತಿಳಿದುಕೋ, ರುಜುವಾತು ಮಾಡು. ಮೇಕ್ ಓವರ್ ಒಪ್ಪಿಸು, ದುರಸ್ತಿ ಮಾಡು, ಪರಿವರ್ತಿಸು ಎಂಬ ಅರ್ಥವನ್ನು ಕೊಡುತ್ತದೆ. ಮೇಕಪ್ ಅಂದರೆ ಬಣ್ಣ ಹಚ್ಚಿ ಹೇಳು, ಉತ್ಪ್ರೇಕ್ಷೆ ಮಾಡಿ ಹೇಳು ಅಥವಾ ಬಣ್ಣ ಹಚ್ಚು, ಪರಿಹಾರ ಕೊಡು, ನಿರ್ಣಯ ತೆಗೆದುಕೊಳ್ಳು ಅನ್ನುವಂಥ ಅರ್ಥವನ್ನು ಕೊಡುತ್ತದೆ. ಇನ್ನು ಆಲ್ಫಾಬೆಟ್ ಪಿ. ಪಾಸ್ ಅವೇ ಅಂದರೆ ನಿಧನ ಹೊಂದು. ಪಾಸ್ ಫಾರ್ ಭಾವಿಸು. ಪಾಸ್ ಆಫ್ ತೋರ್ಪಡಿಸು, ಆಗು ಎನ್ನುವ ಅರ್ಥವನ್ನು ಕೊಡುತ್ತದೆ. ಪಾಸ್ ಆನ್ ಕನ್ವೆ ತಿಳಿಸು. ಪಾಸ್ ಔಟ್ ಎಚ್ಚರ ತಪ್ಪು, ಮೂರ್ಛೆ ಹೊಂದು. ಪಾಸ್ ಓವರ್ ಇಗ್ನೋರ್ ಗಣನೆಗೆ ತೆಗೆದುಕೊಳ್ಳದಿರು. ಪಾಸ್ ಥ್ರೂ ಕಷ್ಟಗಳನ್ನು ಅನುಭವಿಸು. ಪಿಕ್ ಆನ್ ಅಂದರೆ ಆರಿಸು. ಪಿಕ್ಔಟ್ ಅಂದರೆ ಆಯ್ಕೆ ಮಾಡು. ಪಿಕಪ್ ಹೆಚ್ಚಾಗು, ಸರಿಯಾಗಿ ಜೋಡಿಸು, ಜೊತೆಗೆ ಕರೆದುಕೊಂಡು ಹೋಗು, ತಿಳಿದುಕೊಳ್ಳು, ಆರೋಗ್ಯ ಸುಧಾರಿಸು ಅಂತ ಅರ್ಥವನ್ನು ಕೊಡುತ್ತದೆ. ಫುಲ್ ಡೌನ್ ಅಂತಂದರೆ ಕೆಡವಿ ಹಾಕು. ಫುಲ್ ಔಟ್ ಅಂದರೆ ಹೊರಗೆ ಹೋಗು. ಫುಲ್ ಥ್ರೂ ಅಂದರೆ ಚೇತರಿಸಿಕೋ. ಫುಲ್ ಟುಗೆದರ್ ಸಹಕಾರ ಕೊಡು ಅಥವಾ ಒಂದುಗೂಡಿ ಕೆಲಸ ಮಾಡು. ಫುಲ್ ಆಫ್ ಅಂದರೆ ಬೈಯು ಅಥವಾ ನಿಲ್ಲು ಅನ್ನುವಂಥ ಅರ್ಥ ಕೊಡುತ್ತದೆ. ಪುಟ್ ಅಕ್ರಾಸ್ ಕನ್ವೆ ತಿಳಿಸಿ ಹೇಳು, ವಿವರಿಸು. ಫುಟ್ ಅಕ್ರಾಸ್ ಇದೆ ಅದು. ಫುಟ್ ಅಕ್ರಾಸ್ ತಿಳಿಸಿ ಹೇಳು, ವಿವರಿಸು. ಫುಟ್ ಅಸೈಡ್ ಲೀವ್ ಬಿಟ್ಟು ಬಿಡು, ತೊರೆ. ಸೇವ್ ತೆಗೆದು ಬಿಡು. ಪುಟ್ ಡೌನ್ ಸಪ್ರೆಸ್ ಅಂದರೆ ಹತ್ತಿಕ್ಕು, ಬರೆ, ಗುರುತಿಸು ಅನ್ನುವಂಥ ಅರ್ಥವನ್ನು ಕೊಡುತ್ತದೆ. ಪುಟ್ ಆಫ್ ಮುಂದೂಡು, ಆರಿಸು, ಕಳಚು. ಪುಟ್ ಆನ್ ಧರಿಸು, ನಟಿಸು, ತೋರಿಸು. ಪುಟ್ ಔಟ್ ಆರಿಸು, ಸಿಟ್ಟುಗೊಳ್ಳು. ಪುಟ್ ಅಫ್ ಅಂತಂದರೆ ತಂಗು, ಇರು, ಕಟ್ಟಿ ನಿಲ್ಲಿಸು ಎನ್ನುವ ಅರ್ಥವನ್ನು ಕೊಡುತ್ತದೆ. ಪುಟ್ ಅಫ್ ವಿತ್ ಅಂತಂದರೆ ಸಹಿಸು. ಇನ್ನು ಆಲ್ಫಾಬೆಟ್ ಆರ್. ರನ್ ಆಫ್ಟರ್ ಅಂದರೆ ಹಿಂಬಾಲಿಸು. ರನ್ ಡೌನ್ ಅಂತಂದರೆ ಟೀಕಿಸು. ರನ್ ಫಾರ್ ಸ್ಪರ್ಧಿಸು. ರನ್ ಇಂಟು ಅನಿರೀಕ್ಷಿತ ಭೇಟಿಯಾಗು. ರನ್ ಔಟ್ ಆಫ್ ಅಂದರೆ ಮುಗಿದು ಹೋಗು. ರನ್ ಔಟ್ ಅಂದರೆ ಮುಗಿದು ಹೋಗು. ರನ್ ಓವರ್ ವಾಹನದ ಕೆಳಗೆ ಸಿಕ್ಕಿ ಬೀಳು. ರನ್ ಥ್ರೂ ಬೇಗ ಬೇಗ ನೋಡು. ಇನ್ನು ಸಿ ಅಬೌಟ್ ಅಂದರೆ ಪರೀಕ್ಷಿಸು. ಸಿ ಇಂಟು ವಿಚಾರಣೆ ಮಾಡು ಅಥವಾ ಗ್ರಹಿಸು. ಸಿ ಆಫ್ ಅಂತಂದರೆ ಬೀಳ್ಕೊಡು. ಸೆಟ್ ಅಪಾರ್ಟ್ ತೆಗೆದಿಡು. ಸೆಟ್ ಅಸೈಡ್ ರದ್ದು ಮಾಡು ಅಥವಾ ತೆಗೆದಿಡು ಅರ್ಥವನ್ನು ಕೊಡುತ್ತದೆ. ಸೆಟ್ ಅಬೌಟ್ ಪ್ರಾರಂಭಿಸು. ಸೆಟ್ ಡೌನ್ ರೈಟ್ ಅಂದರೆ ಬರೆದುಕೋ, ದಬಾಯಿಸು ಅಂತ ಅರ್ಥ ಕೊಡುತ್ತದೆ. ಸೆಟ್ ಫಾರ್ತ್ ಮಂಡಿಸು, ಮುಂದೂಡು. ಸೆಟ್ ಆಫ್ ಹೊರಡು,
ಸಿಡಿಯು ಅಂತ ಅರ್ಥ ಕೊಡುತ್ತದೆ. ಸೆಟ್ ಔಟ್ ಅಂದರೆ ಪ್ರಯಾಣ ಪ್ರಾರಂಭಿಸು. ಸೆಟ್ ಅಪ್ ಅಂತಂದರೆ ಸ್ಥಾಪಿಸು. ಸ್ಟ್ಯಾಂಡ್ ಅಗೇನ್ಸ್ಟ್ ಎದುರಿಸು, ವಿರೋಧಿಸು. ಸ್ಟ್ಯಾಂಡ್ ಬೈ ಸಹಕಾರ ಕೊಡು, ಮಾತಿನಂತೆ ನಡೆ, ತಯಾರಿರು. ಸ್ಟ್ಯಾಂಡ್ ಫಾರ್ ಪ್ರತಿನಿಧಿಸು, ಸ್ಪರ್ಧಿಸು. ಸ್ಟ್ಯಾಂಡ್ ಅಪ್ ಫಾರ್ ಎದುರಿಸು, ಬೆಂಬಲ ಕೊಡು. ಆಲ್ಫಾಬೆಟ್ ಟಿ. ಟೇಕ್ ಆಫ್ಟರ್ ಅನುರೂಪವಾಗಿರು. ಟೇಕ್ ಬ್ಯಾಕ್ ಹಿಂದಕ್ಕೆ ತೆಗೆದುಕೋ. ಟೇಕ್ ಡೌನ್ ರೈಟ್ ಬರೆದುಕೋ ಅಥವಾ ಬರೆದುಕೊಳ್ಳು. ಟೇಕ್ ಫಾರ್ ಹಾಗೆ ತಿಳಿ ಅಥವಾ ತಿಳಿದುಕೊಳ್ಳು. ಟೇಕ್ ಇನ್ ಕಂಪ್ರೆಂಡ್ ಗ್ರಹಿಸು. ಟೇಕ್ ಆಫ್ ಕಳಚು, ಬಿಚ್ಚು ಅಂತ ಅರ್ಥ ಆಗುತ್ತೆ ಅಥವಾ ನೆಲಬಿಡು, ಹಾರಾಟ ಪ್ರಾರಂಭಿಸು. ಟೇಕ್ ಔಟ್ ತೆಗೆದುಹಾಕು, ವಿಮೆ ಮಾಡು ಅಥವಾ ತಿರುಗಾಡಲು ಹೋಗು. ಟೇಕ್ ಓವರ್ ವಹಿಸಿಕೊಳ್ಳು, ಹಿಡಿತದಲ್ಲಿಟ್ಟುಕೊಳ್ಳು ಎಂದು ಅರ್ಥವಾಗುತ್ತದೆ. ಟೇಕ್ ಟು ವಶನಾಗು. ಟೇಕ್ ಆಫ್ ಜಾಗ ಸ್ಥಳವನ್ನಾಕ್ರಮಿಸು, ವಿಷಯ ಪ್ರಸ್ತಾಪಿಸು, ಗಣನೆಗೆ ತೆಗೆದುಕೋ, ಪ್ರಾರಂಭಿಸು ಎನ್ನುವ ಅರ್ಥವನ್ನು ಕೊಡುತ್ತದೆ. ಥ್ರೋ ಆಟ್ ಗುರಿಯಿಟ್ಟು, ಗುರಿಯೆಡೆಗೆ ಬಿಸಾಡು. ಥ್ರೋ ಅವೇ ತ್ಯಜಿಸು, ಬಿಸಾಡು. ಥ್ರೋ ಔಟ್ ನಿರಾಕರಿಸು, ಹೊರಹಾಕು. ಥ್ರೋ ಆಫ್ ರಾಜೀನಾಮೆ ನೀಡು. ಟರ್ನ್ ಅಗೇನ್ಸ್ಟ್ ಎದುರು ಬೀಳು. ಟರ್ನ್ ಅವೇ ಪ್ರವೇಶ ಕೊಡಲು ನಿರಾಕರಿಸು ಅಥವಾ ಹಿಂದಕ್ಕೆ ಕಳುಹಿಸು. ಟರ್ನ್ ಡೌನ್ ಧ್ವನಿ ಕಡಿಮೆ ಮಾಡು. ಟರ್ನ್ ಆಫ್ ಬರು ಅನಿರೀಕ್ಷಿತವಾಗಿ ಕಾಣು ಅಥವಾ ಸಂಭವಿಸು, ಆಗು ಎನ್ನುವ ಅರ್ಥವನ್ನು ಕೊಡುತ್ತದೆ. ವರ್ಕ್ ಔಟ್ ಬಿಡಿಸು, ಉತ್ತರ ಪಡೆ ಅಥವಾ ಉಪಾಯ ಹೂಡು ಎಂಬ ಅರ್ಥವನ್ನು ಕೊಡುತ್ತದೆ. ವರ್ಕ್ ಅಪ್ ಅಂತಂದರೆ ತಯಾರಿಸು, ಉದ್ವೇಗಗೊಳಿಸು ಎಂಬ ಅರ್ಥವನ್ನು ಕೊಡುತ್ತದೆ. ಸ್ನೇಹಿತರೆ, ಇಲ್ಲಿಯವರೆಗೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು ಸ್ನೇಹಿತರೆ.